ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಇವತ್ತು ಉಪ್ಪಿಟ್ಟು ಅಂತಂದರೆ ಜಾಸ್ತಿ ಮೂಗು ಮೊರೆಯೋರೆ ಜಾಸ್ತಿ ಅಂಥದ್ರಲ್ಲಿ ಇವತ್ತು ನಾನು ಒಂದು ಡಿಫ್ರೆಂಟಾಗಿರೋ ಉಪ್ಪಿಟ್ಟು ಮಾಡಿ ತೋರಿಸ್ತಾ ಇದ್ದೀನಿ. ಬನ್ನಿ ರೆಸಿಪಿ ಶುರು ಮಾಡೋಣ. ನಾನಿಲ್ಲಿ ಒಂದು ಕಪ್ಪಷ್ಟು ಆಯಿಲು ಮತ್ತು ತುಪ್ಪ ಎರಡು ಮಿಕ್ಸ್ ಮಾಡಿ ತೊಗೊಂಡಿದ್ದೀನಿ. 1 ಕಪ್ ರವೆ, ಅರಿಶಿನ, ಸಾಸಿವೆ, ಉದ್ದಿನಬೇಳೆ, ಕಡಲೆಬೇಳೆ 1 ಸ್ಪೂನು ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ನಂತರ ನಾನಿಲ್ಲಿ ಟೊಮೊಟೊ 2, ದೊಡ್ಡದಾದರೆ ದೊಡ್ಡದು ತೊಗೋಬೋದು, ಸಣ್ಣದಾದರೆ ಒಂದು 4 ತೊಗೋಬೋದು. ಇಲ್ಲಿ ಒಂದು 2 ತೊಗೊಂಡಿದ್ದೀನಿ ನಾನು. ನಂತರ ಒಂದು ಅರ್ಧ ಕಟ್ ಕೊತ್ತಂಬರಿ ಸೊಪ್ಪು, 2 ಕರಿಬೇವು, ಒಂದು ದೊಡ್ಡಕ್ಕೆ ಹೆಚ್ಚಿರೋ 2 ಈರುಳ್ಳಿ ಮತ್ತು ಚಿಲ್ಲಿ ಫ್ಲೇಕ್ಸು ತೊಗೊಂಡಿದ್ದೀನಿ. ಒಂದು 4 ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ನೀವು ತೊಗೋಬೋದು. 4-5 ಮಿಕ್ಸಿಲಿ ಸ್ವಲ್ಪ ಇದು ಮಾಡಿಕೊಂಡ್ರೆ ಅದು ಚಿಲ್ಲಿ ಫ್ಲೇಕ್ಸ್ ಆಗುತ್ತೆ. ನೆಕ್ಸ್ಟ್ ನಾನು ಇಲ್ಲಿ ತೆಂಗಿನ ತುರಿ ತೊಗೊಂಡಿದ್ದೀನಿ. ಈಗ ಮಿಕ್ಸಿ ಜಾರಿಗೆ ನೋಡಿ ಎಲ್ಲ ಟೊಮೊಟೊ ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಬಂದ್ಬಿಡೋಣ. ನಾವಿಲ್ಲಿ ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಬಿಟ್ಟು ನಂತರ ಈಗ ಒಂದು ಬಾಣಲೆಗೆ ರವೆ ತಗೊಂಡು ಹುರ್ಕೊಳ್ಳೋಣ. 1 ಕಪ್ಪಷ್ಟು ರವೆ ತೊಗೊಂಡಿದ್ದೀನಿ. ಸಣ್ಣ ಉರಿನಲ್ಲಿ ನಾವು ಇದನ್ನು ಹುರ್ಕೋಬೇಕಾಗತ್ತೆ. ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಹುರ್ಕೋಬೇಕು. ದಿನ ಉಪ್ಪಿಟ್ಟು ಯಾರು ಮಾಡ್ತಾರೆ, ಯಾರು ತಿಂತಾರೆ ಅಂತ ಅನ್ನೋರಿಗೆ ಈಗ ಡಿಫ್ರೆಂಟ್ ಉಪ್ಪಿಟ್ಟುಗಳು ಇದಾವೆ. ಇವಾಗೇನು ಮೊದಲು ಥರ ಏನಿಲ್ಲ. ಈಗ ಸೌತೆಕಾಯಿ ಉಪ್ಪಿಟ್ಟು, ಮಾವಿನಕಾಯಿ ಉಪ್ಪಿಟ್ಟು, ಮಜ್ಜಿಗೆ ಉಪ್ಪಿಟ್ಟು, ತರಕಾರಿ ಉಪ್ಪಿಟ್ಟು, ಈ ಥರ ಡಿಫ್ರೆಂಟಾಗಿರ್ತದೆ. ಅಂಥದ್ರಲ್ಲಿ ವಾರಕ್ಕೊಂದು ಸಲ ನಾವು ಈ ಥರ ಡಿಫ್ರೆಂಟಾಗಿ ಟ್ರೈ ಮಾಡಿದ್ರೆ ಖಂಡಿತ ಎಲ್ಲರೂ ಇಷ್ಟಪಡ್ತಾರೆ. ನೀವು ಮಾಡಿ ಮನೆಯಲ್ಲಿ ನೀವು ಇದೇ ಥರ ಟ್ರೈ ಮಾಡಿಕೊಟ್ರೆ ನೀವು ನಿಮ್ಮ ಮನೆಯವ್ರನ್ನ ಮೆಚ್ಚುಗೆ ಗಳಿಸ್ತೀರಾ ಅಂತ ಅಂದ್ಕೊಂಡು ಈ ವಿಡಿಯೋ ತೋರಿಸ್ತಾ ಇದ್ದೀನಿ. ನೋಡಿ, ರವೆ ಎಲ್ಲ ಹುರ್ಕೊಂಡಾಯಿತು. ಈಗ ನಾನು ರವೆ ತೆಗೆದಿಟ್ಕೊಂಡು ಅದೇ ಬಾಣಲಿಗೆ ಒಂದು ಫುಲ್ಲು ತುಪ್ಪ ಮತ್ತು ಎಣ್ಣೆ 2 ಮಿಕ್ಸ್ ಮಾಡಿ ಹಾಕ್ತಾಯಿದ್ದೀನಿ. ಈಗ ಇದರಲ್ಲಿ ಅರ್ಧ ನಾವು ತೆಗೆದಿಟ್ಕೊಂಡ್ಬಿಡ್ತೀನಿ ಬಿಸಿ ಇರಬೇಕಾದ್ರೆ. ಅದು ಯಾವುದಕ್ಕೆ ಅಂತ ಕೊನೆಗೆ ಹೇಳ್ತೀನಿ ನಾನು. ನಾವು ಎಷ್ಟು ಹಾಕ್ತೀವೋ ಪ್ರಮಾಣದಲ್ಲಿ ಎಣ್ಣೆ ಮತ್ತು ತುಪ್ಪ ಅದನ್ನು ಅರ್ಧದಷ್ಟು ಭಾಗ ತೆಗೆದಿಟ್ಕೊಂಡ್ಬಿಡ್ಬೇಕು. ನೋಡಿ, ಈಗ ಸಾಸಿವೆ ಹಾಕ್ತೀನಿ. 1/4 ಟೀ ಸ್ಪೂನಷ್ಟು ಸಾಸಿವೆ ಹಾಕಿ ಸಾಸಿವೆ ಸಿಡಿಯೋಕ್ಕೆ ಬಿಡೋಣ. ನಂತರ ಕಡಲೆಬೇಳೆ ಹಾಕ್ಕೊತೀನಿ 1 ಸ್ಪೂನಷ್ಟು, ಟೇಬಲ್ ಸ್ಪೂನಷ್ಟು. ಆಮೇಲೆ ಉದ್ದಿನಬೇಳೆ ಹಾಕ್ಕೊಳ್ಳೋಣ 1 ಸ್ಪೂನಷ್ಟು. ಉದ್ದಿನಬೇಳೆ ಹಾಕಿ ಇದನ್ನು ಸ್ವಲ್ಪ ಚೆನ್ನಾಗಿ ಕೆಂಪಗಾಗಂಗೆ ಕೈ ಆಡಿಸ್ಕೊಳ್ಳೋಣ. ನಂತರ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳೋಣ. ಈ ಹಂತದಲ್ಲಿ ಕರ್ಬೇವಿನ ಸೊಪ್ಪು ಹಾಕಿದ್ರೆ ಯಾವಾಗಲೂ ಸೀದೋಗೋದಿಲ್ಲ, ಕರ್ಬೇವಿನ ಸೊಪ್ಪು ಬಣ್ಣ ಚೇಂಜ್ ಆಗೋದಿಲ್ಲ. ಈಗ ನೆಕ್ಸ್ಟ್ ನಾನು ಇಲ್ಲಿ ಚಿಲ್ಲಿ ಫ್ಲೇಕ್ಸು ಉಪಯೋಗಿಸ್ತಾ ಇದ್ದೀನಿ, ಹಸಿಮೆಣಸಿನ್ಕಾಯಿ ಉಪಯೋಗಿಸ್ತಾ ಇಲ್ಲ. ಒಳ್ಳೆ ಕಲರ್ ಕೊಡುತ್ತೆ. ಮತ್ತು ನಾವು ಟೊಮೊಟೊ ಉಪ್ಪಿಟ್ಟಿಗೂ ಇದು ಹಾಕಿದ್ರೆ ಒಂದು ಒಳ್ಳೆ ಕಲರು ಟೆಕ್ಸ್ಚರ್ ಎಲ್ಲ ಕೊಡುತ್ತೆ. ಒಂದು ನಂತರ ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಹಾಕಿ ಅದು ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡೋಣ. ನೋಡಿ, ಚೆನ್ನಾಗಿ ಫ್ರೈ ಆಯಿತು. ಒಂಚೂರು ಅರಿಶಿನ ಹಾಕ್ಕೊಳ್ಳೋಣ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಬಿಡೋಣ. ಉಪ್ಪು ಹಾಕ್ಕೊಂಡು ಇದನ್ನು ಸಹ ಸ್ವಲ್ಪ ಕೈ ಆಡಿಸ್ಕೊಂಬಿಡೋಣ. ಕೈ ಆಡಿಸ್ಕೊಂಡು ನಂತರ ನಾವು ಇದಕ್ಕೆ ಟೊಮೊಟೊ ರುಬ್ಬಿಟ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೊಳ್ಳೋಣ ಪೇಸ್ಟು. ನೋಡಿ, ಎಲ್ಲ ಟೊಮೊಟೊ ಪೇಸ್ಟ್ ಮಾಡಿ ಹಾಕ್ಕೊಂಬಿಟ್ರೆ ಆಯಿತು. ನಾವಿಲ್ಲಿ ದೊಡ್ಡ ಟೊಮೊಟೊ ಆದರೆ ಒಂದು 2 ಸಾಕು, ಸಣ್ಣದಾದರೆ ಒಂದು 4-5 ಹಾಕ್ಕೋಬೋದು. ಟೊಮೊಟೊ ನಾವು ಹೆಚ್ಚು ಹಾಕಿದಷ್ಟು ಚೆನ್ನಾಗಿರುತ್ತೆ. ನಾನಿಲ್ಲಿ ಒಂದು 4 ಜನಕ್ಕೆ ಆಗೋಷ್ಟು ಮಾತ್ರ ತೋರಿಸ್ತಾ ಇರೋದು. ಚೆನ್ನಾಗಿ ಕುದೀತಾ ಇದೆ. ಈಗ ನಾನಿಲ್ಲಿ 1 ಲೋಟದಷ್ಟು ನೀರು ಹಾಕ್ತಿದ್ದೀನಿ. ನೀವು ಬೇಕಾದ್ರೆ ಇನ್ನೊಂದು ಅರ್ಧ ಗ್ಲಾಸ್ ಜಾಸ್ತಿ ಹಾಕ್ಕೋಬೋದು, ಇನ್ನೂ ಸ್ವಲ್ಪ ಸಾಫ್ಟಾಗಿ ಬರಬೇಕು ಅಂತ ಅನ್ನೋದಾದರೆ. ನನಗಿಲ್ಲಿ ಉದ್ರಾಗಿ ನಮ್ಮ ಮನೇಲಿ ಯಾವಾಗಲೂ ಉಪ್ಪಿಟ್ಟು ಮಾಡೋದು. ಈಗೆಲ್ಲ ಚೆನ್ನಾಗಿ ಕುದೀತಾ ಇದೆ, ಅದಕ್ಕೋಸ್ಕರ ನಾನು 1 ಲೋಟ ನೀರು ಹಾಕ್ಕೊತಾ ಇದ್ದೀನಿ. ಈಗ ನೋಡಿ, ಎಲ್ಲ ಚೆನ್ನಾಗಿ ಕುದೀತಾ ಇದೆ. ಈಗ ಕುದೀತಾ ಇರ್ಬೇಕಾದ್ರೆ ನಾನಿಲ್ಲಿ ರವೆನ ಸೇರಿಸ್ತೀನಿ. ನಾನಿಲ್ಲಿ ಬಾಂಬೆ ರವೆ ಉಪಯೋಗಿಸ್ತಾ ಇರೋದು. ಕೆಲವರು ಬನ್ಸಿ ರವೆನೇ ಉಪಯೋಗಿಸ್ತಾರೆ. ಬನ್ಸಿ ರವೆಗೆ ಸ್ವಲ್ಪ ನೀರು ಜಾಸ್ತಿ ಬೇಕಾಗತ್ತೆ. ನೋಡಿ, ಈಗೆಲ್ಲ ರವೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಿಧಾನ ಊರಿನಲ್ಲಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಗಂಟಿಲ್ದಂಗೆ ತಿರುಗಿಸಿ ಎಲ್ಲ ಮಿಕ್ಸ್ ಆಗೋವರೆಗೂ ಮಿಕ್ಸ್ ಮಾಡೋಣ. ನೋಡಿ, ಎಲ್ಲ ಮಿಕ್ಸ್ ಆಯಿತು. ಈಗ ತೆಂಗಿನ ತುರಿ ಹಾಕ್ಕೊಳ್ಳೋಣ. ನಾವು ತೆಂಗಿನ ತುರಿ ಯಥೇಚ್ಛವಾಗಿ ಬಳಸಿದಷ್ಟು ಉಪ್ಪಿಟ್ಟು ತುಂಬ ಟೇಸ್ಟಾಗಿ ಬರುತ್ತೆ. ಯಾವುದೇ ಅಡುಗೆಗೂ ಅಷ್ಟೇ ಇಂಗು ತೆಂಗು ಬಳಸಿದ್ರೆ ಮಂಗನೂ ಅಡುಗೆ ಮಾಡುತ್ತೆ ಅಂತಾರಲ್ಲ,
ಆ ಥರ ನಾವಿಲ್ಲಿ ಹೆಚ್ಚಾಗಿ ಬಳಸಿದಷ್ಟು ರುಚಿ ಟೇಸ್ಟ್ ಇರುತ್ತೆ. ಈಗ ಒಂದು ನಿಮಿಷ ಮುಚ್ಚಿಬಿಡೋಣ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ, ಚೆನ್ನಾಗಿ ನೋಡಿ ಉದುರಾಗಿ ಬಂದಿದೆ. ಈಗ ಸರ್ವ್ ಮಾಡ್ತೀನಿ, ಒಂದು ಪ್ಲೇಟ್ಗೆ ಹಾಕಿ ಸರ್ವ್ ಮಾಡ್ತೀನಿ. ನಮ್ಮದು ಟೊಮೊಟೊ ಉಪ್ಪಿಟ್ಟು ರೆಡಿ ಆಯಿತು. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಖಂಡಿತ ಲೈಕ್ ಮಾಡಿ, ನೀವು ಮನೇಲಿ ಟ್ರೈ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಖಂಡಿತ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ವಿಡಿಯೋಗೆ ಸಿಗೋಣ. ಓಕೆ.